ಭಾಳಷ್ಟು ದಿನ ಆದ್ಬೇಕಾ ಒಂದು ಟ್ರೈಲರ್ ನೋಡ್ಕಸ ಮನಸ್ಸಿಗೆ ಭಾಳಷ್ಟು ಖುಷಿ ಆದಂತ ಹೇಳ್ತಾನೆ ನಾನು. ಡೆಫಿನೆಟಾಗಿ ಆ ಟ್ರೈಲರ್ ಯಾವುದಪ್ಪ ಅಂದ್ರೆ ಧಮಾಲ್ 4 ಮೂವಿದ. ಅಜಯ್ ದೇವಗನ್ ಅವರ ಆನಂತರ ಅರ್ಷದ್ ವಾರ್ಷಿ, ರಿತೇಶ್ ದೇಶ್ಮುಖ ಈ ರೀತಿ ದೊಡ್ಡ ದೊಡ್ಡ ಆ್ಯಕ್ಟರ್ಗಳ ಅಭಿನಯದ ಒಂದು ಧಮಾಲ್ ಸೀರೀಸನ್ನು ಏನು ನೋಡಿದಲ್ಲ ನಾವು ಪ್ರೀವಿಯಸ್ ಆಗಿ, ಅದ ಒಂದು ಸೀರೀಸ್ ಇದ್ದ ಧಮಾಲ್ 4 ಮೂವಿದ ಟ್ರೈಲರನ್ನು ರಿಲೀಸ್ ಮಾಡಿದರು. ಇದನ್ನು ನೋಡ್ಕೊಂಡು ನನಗೆ ಅನಿಸಿದ್ದಿಷ್ಟ, ಟ್ರೈಲರ್ ತೆಗೆದ್ರೆ ಈ ಥರ ತೆಗಿಬೇಕಾ ಅಂದ್ರೆ ಇದ್ರೊಳಗೆ ನಮ್ಮ ಅಜಯ್ ದೇವಗನ್ ಅವರ ಅಭಿನಯವನ್ನು ನೋಡ್ತಾವೆ ನಾವು, ರಿತೇಶ್ ದೇಶ್ಮುಖ್ ಅವರ ಡೈಲಾಗ್ಗಳು, ಆನಂತರ ಅರ್ಷದ್ ವಾರ್ಷಿ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಅಂತ ಏನು ಹೇಳ್ತವಲ್ಲ ನಾವು ಅದು ಮಾತ್ರ ಟಾಪ್ ಕ್ಲಾಸ್ ಒಳಗೆ ಐತಿ. ಇದ್ರ ಹೆಂಗೆ ಇರ್ತದೆ ಅಂದ್ರೆ ಸ್ಟೋರಿ ಲೈನ ಒಂದು ನಿಧಿಯನ್ನು ಹುಡ್ಕೊಂತ ಎಲ್ಲರೂ ಹೊಂಟಾರು. ಯಾರಿಗೆ ನಿಧಿ ಸಿಗ್ತೈತಿ, ಯಾರಿಗೆ ನಿಧಿ ಸಿಗೋದಿಲ್ಲ. ಹೋದ್ಸಲ ನಾವು ದೊಡ್ಡ ತಳಗ ಒಂದು ಖಜಾನೆಯನ್ನು ನೋಡಿದ್ದು. ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಒಳಗೊಂಡಿರ್ತೈತಿ ಈ ಒಂದು ಮೂವಿ. ಅಂದ್ರೆ ನಿಧಿಯನ್ನು ಹುಡುಕಾಡೋದು ಇರ್ತೈತಿ. ಇದ್ರೊಳಗೆ ಒಂದು ಹಾರರ್ ಕೂಡ ಇರ್ತೈತಿ. ಅಂದ್ರೆ ನಮ್ಮ ಅಜಯ್ ದೇವಗಣ್ಣ ಮತ್ತು ಬೇರೆ ಬೇರೆದವ್ರು ಹೋಗಿ ಸಿಕ್ಕಾಕೊಂಡಾರು ಒಂದು ಹಾರರ್ ಇದ್ರೊಳಗೆ. ಆ ಸೀನ್ಗಳನ್ನು ಕೂಡ ನಾವು ಡೆಫಿನೆಟಾಗಿ ನೋಡ್ತೇವೆ. ಇದರ ಅರ್ಥ ಓವರಾಲ್ ಆಗಿ ಎಲ್ಲವನ್ನು ಒಳಗೊಂಡಿರುವಂಥ ಮೂವಿ ಟೋಟಲ್ ಆಗಿ ಕಾಮಿಡಿ ಮೇಲೆ ಡಿಪೆಂಡ್ ಇರ್ತೈತಿ. ಅಂದರೆ ಆಡಿಯನ್ಸ್ಗಳಿಗೆ ಕಾಮಿಡಿಯನ್ನು ಒಂದು ಒದಗಿಸಬೇಕು ಅನ್ನೋ ಇಂಟೆನ್ಷನ್ಲೇ ಧಮಾಲ್ 4 ಮೂವಿ ಬರೋದೈತಿ. ಅಂದ್ರೆ ಪ್ರೀವಿಯಸ್ ಕೂಡ ಅದೇ ಒಂದು ಕಾನ್ಸೆಪ್ಟ್ ಐತಿ, ಒಂದು ಕಾಮಿಡಿನ. ಇದ್ರೊಳಗೆ ಕೂಡ ಅದೇ ಇರ್ತೈತಿ. ಡೆಫಿನೆಟಾಗಿ ಬಹಳಷ್ಟು ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ ಹಿಡ್ಕೊಂಡು VFX ಎಫೆಕ್ಟ್ಗಳು ಎಲ್ಲ ಕೂಡ ಬೆಸ್ಟ್ ಲೆವೆಲ್ ಒಳಗಿದ್ದು. ಒಂದೊಂದು ಕಡೆ ಸಣ್ಣದಾಗಿ ಮಟ್ಟಿಗೆ ನೋಡೋದಾದ್ರೆ ನಾವು ಒಂದು VFX ಒಂದೊಂದು ಕಡೆ ಲೋ ಇತ್ತು. ಆ ಸಮುದ್ರದ ಸೀನ್ಗಳು ಇವಂತಲ್ಲೇ ಅವೇನು ಮೈನರ್ ಆಗ್ತಾವೆ ಈ ಒಂದು ಮೂವಿಗೆ. ಈ ಒಂದು ಮೂವಿ ರಿಲೀಸಿಂಗ್ ಡೇಟನ್ನು ನೋಡೋದಾದ್ರೆ 10 ಜುಲೈ 2026. ಅಂದ್ರೆ ಇನ್ನೊಂದು ಆಲ್ಮೋಸ್ಟ್ 1 ಮಂತ್ ಐತಿ ರಿಲೀಸಿಂಗ್ ಆಗಕ್ಕೆ. ನೋಡೋಣ ಮೂವಿ ಬಂದ್ಬೇಕು ಹೆಂಗೆ ಇರ್ತೈತೆ ಅಂತೇಳಿ. ನಾ ಮಾತ್ರ ಭಾಳಷ್ಟು ಎಕ್ಸೈಟ್ಮೆಂಟು ಕಾಯ್ತಾನು. ಈ ಒಂದು ಮೂವಿಗೆ ಭಾಳಷ್ಟು ಎಕ್ಸೈಟ್ಮೆಂಟ್ ಮೊದಲೇ ಇತ್ತು. ಈ ಟ್ರೈಲರ್ ನೋಡಿದ ಮೇಲಂದ್ರಿ ಭಾಳಷ್ಟು ಸಿಕ್ಕಾಪಡೆ ಎಕ್ಸೈಟ್ಮೆಂಟ್ ಆಗೈತಿ. ಈಗ ಒಂದು ನಿಧಿ ನಮ್ಮ ಅಜಯ್ಗೆ ಸಿಗ್ತೈತು, ನಮ್ಮ ಹರ್ಷದ್ಗೆ ಸಿಗ್ತೈತು, ರಿತೇಶಿಗೆ ಸಿಗ್ತೈತು, ನೋಡೋಣ. ಆನಂತರ ರಿತೇಶ್ ಅವರ ಒಂದು ಇನ್ನೊಂದು ಪ್ರಾಬ್ಲಮ್ ಸಿಕ್ಕಾಕೊಂಡರು. ಅವನ ಹೆಂಡತಿ ಇರ್ಬೋದು. ಅಂದ್ರೆ ಒಬ್ಬಳು ಡುಮ್ಮ ಓದಾಳು, ಆಕಿ ಕೈಯಾಗ ಒದ್ದಾಡ್ಕೊಂತ ನಮ್ಮ ರಿತೇಶ್ ಅವರ ಈ ಒಂದು ಮೂವಿಗೆ ಅಭಿನಯವನ್ನು ಮಾಡತ್ತಾರೋ. ಇವರು ಡೈಲಾಗ್ ಡೆಲಿವರಿ ಇರ್ತಿಲ್ಲ ಒಂದು ಕಾಮಿಡಿ ಒಳಗೆ. ಭಾಳಷ್ಟು ಅಂದ್ರೆ ಭಾಳಷ್ಟು ಗಿಚ್ಚಿರ್ತಾವೆ. ಡೆಫಿನೆಟಾಗಿ ಈ ಒಂದು ಟ್ರೈಲರ್ ಅದನ್ನು ಕೂಡ ನಾವು ನೋಡ್ತೇವೆ. ಓಕೆ, ಇದಾಗಿತ್ತು ನಮ್ಮ ಅಜಯ್ ದೇವಗನ್ ಅವರ ಧಮಾಲ್ 4 ಮೂವಿದ ಟ್ರೈಲರ್ ರಿವ್ಯೂ. ಇದೇ ಥರ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಲೈಕ್ ಕೊಟ್ಟವ್ರಿ.